ರಾಜ್ ನ್ಯೂಸ್ಗೆ ಸ್ವಾಗತ. ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಹೋರಾಟ, ಕಾಮಗಾರಿ ಆರಂಭವನ್ನು ವಿರೋಧಿಸಿ ಪ್ರೊಟೆಸ್ಟ್ ನಡೀತಾ ಇದೆ. ಕೆನಾಲ್ ಕಾಮಗಾರಿ ಆರಂಭ ವಿರೋಧಿಸಿ ಪ್ರೊಟೆಸ್ಟ್ ನಡೀತಾ ಇದೆ. ತುಮಕೂರಿನ ಗುಬ್ಬಿಯ ನಿಟ್ಟೂರಿನಲ್ಲಿ ಭಾರಿ ಹೈಡ್ರಾಮಾ ನಡೀತಾ ಇದೆ. ನಿಟ್ಟೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಪ್ರತಿಭಟನೆ ವೇಳೆ ಪೊಲೀಸರು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದಿರೋದು ವರದಿಯಾಗ್ತಾ ಇದೆ. ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಭಾರಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಬಿಜೆಪಿ. ಮಲ್ಲಸಂದ್ರದ ಕಳ್ಳಿಪಾಳ್ಯದ ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಪ್ರತಿಭಟನೆ ನಡೀತಾ ಇದೆ. ಏನಿವತ್ತು ನಮ್ಮ ಜಿಲ್ಲೆಯ ನಮ್ಮ ಪಾಲಿನ ನೀರನ್ನು ಅವೈಜ್ಞಾನಿಕವಾಗಿ ಯಾವುದೇ ಒಂದು ರೈತ ಮುಖಂಡರನ್ನು ಕೇಳದಲೇ ನಮ್ಮ ಜಿಲ್ಲೆಯ ಒಂದು ಕಾನೂನನ್ನು ಪಾಲಿಸದಲೇ ಸಚಿವ ಡಿ.ಕೆ. ಶಿವಕುಮಾರ್ ಅವರು ಅಕ್ರಮವಾಗಿ ನಮ್ಮ ಜಿಲ್ಲೆಯ ನೀರನ್ನು ರಾಮನಗರಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಖಂಡನೀಯ. ಇವತ್ತು ಎಲ್ಲ ಪಕ್ಷಾತೀತವಾಗಿ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿ ಅಂತ ಹೇಳಿ ಮಾಡ್ಕೊಂಡು ರೈತ ಸಂಘದ ಜೊತೆಗೆ ಸೇರಿ ಇವತ್ತು ಹೋರಾಟ ಮಾಡಲಿಕ್ಕೆ ಇವತ್ತು ಬಂದಿದ್ದೀವಿ. ಪೊಲೀಸ್ನವರು ಸಹ ನಮ್ಮ ರೈತರು ಮಕ್ಕಳೇ, ಅವರು ಅರ್ಥ ಮಾಡ್ಕೊಂಡು ಈ ಹೋರಾಟವನ್ನು ಮಾಡಲು ಅವಕಾಶ ಮಾಡಿಕೊಡ್ಬೇಕು. ಈ ಕಾಮಗಾರಿ ಅವೈಜ್ಞಾನಿಕವಾಗಿದೆ. ಯಾವುದೇ ಕಾರಣಕ್ಕೂ ಈ ಕಾಮಗಾರಿ ಮಾಡಬಾರ್ದು. ತುಮಕೂರು ಜಿಲ್ಲೆಯ ಜನ ರೈತರು ಈ ಒಂದು ಹೇಮಾವತಿ ನೀರನ್ನೇ ಆಶ್ರಯ ಮಾಡ್ಕೊಂಡಿದ್ದೀವಿ. ಇದು ಏನಾದರೂ ರಾಮನಗರ ಕರೆದ್ರೆ ಬಹಳ ತೊಂದರೆ ಆಗುತ್ತೆ. ನಮ್ಮ ಅಡಿಕೆ ತೆಂಗು ಸಂಪೂರ್ಣವಾಗಿ ಒಣಗಿ ಹೋಗ್ತವೆ. ನಾವೆಲ್ಲ ತೀವ್ರವಾದ ಸಂಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಈ ಕಾಮಗಾರಿ ನಿಲ್ಲಲೇಬೇಕು. ರಾಮನಗರಕ್ಕೆ ಅನೇಕ ಕಾಮಗಾರಿಗಳು, ಅನೇಕ ಡ್ಯಾಮ್ಗಳಿದ್ದಾವೆ ಆ ಜಿಲ್ಲೆ ಒಳಗೆ, ಅವನ್ನೇ ಬಳಸ್ಕೋಬಹುದು. ಮೇಕೆದಾಟು ಕಟ್ಟಿ ಅದನ್ನು ಬಳಸ್ಕೋಬಹುದು. ಆಮೇಲೆ KRSನಿಂದ ನೀರನ್ನು ತಗೋಬೋದು. ಹಾಗಾಗಿ ಸಚಿವರು ಈ ಕೂಡಲೇ ನಮ್ಮ ತುಮಕೂರು ಜಿಲ್ಲೆಯ ರೈತರನ್ನು ನಾಶ ಮಾಡಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳಕ್ಕೆ ಇಷ್ಟಪಡ್ತೀವಿ. ಲಿಂಕ್ ಕೆನಾಲ್ ಚಾನಲನ್ನು ಪ್ರಾರಂಭ ಮಾಡಿರುವುದು ಖಂಡನೀಯ. ಈ ನಮ್ಮ ರೈತ ಬಾಂಧವರಿಗೆ ಒಂದು ವಿಷಪ್ರಾಶನವನ್ನು ಕೊಡಲಿಕ್ಕೆ ಸರ್ಕಾರ ಹೊರಟಿದೆ. ಈ ತುಮಕೂರು ಜಿಲ್ಲೆಯಲ್ಲಿ ಬದುಕಬೇಕಂತ ನಮ್ಮ ರೈತ ಬಾಂಧವರು ಮತ್ತು ಎಲ್ಲ ಸಂಘಟಿತರು, ಎಲ್ಲ ಕಾರ್ಮಿಕರು, ಎಲ್ಲ ಜನಸಾಮಾನ್ಯರು ಬದುಕ್ತಾ ಇದ್ದೀವಿ. ನಮ್ಮಿಂದಲೂ ಕೂಡ ಓಟ್ ಪಡೆದು ಸರ್ಕಾರ ರಚನೆ ಆಗಿದೆ. ಹಾಗಾಗಿ ಇವತ್ತು ನಾವು ಚಾನಲ್ ಹತ್ರ ಹೋಗ್ತಾ ಇದ್ದೀವಿ. ನಾವು ಇದು ನಮ್ಮ ಸುಂಕಾಪುರ ಅಲ್ಲಿ ಈ ನಮ್ಮ ತುಮಕೂರು ಜಿಲ್ಲೆಗೆ ನೀರು ಬರೋದನ್ನ ಬಂದ್ ಮಾಡಿ ರಾಮನಗರ ಕಡೆಗೆ ತಿರುಗಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಚಾನಲನ್ನು, ಕಾಮಗಾರಿಯನ್ನು ನಿಲ್ಲಿಸಲಿಕ್ಕೆ, ನಾವು ವೀಕ್ಷಣೆ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಹಾಗಾಗಿ ಈ ಪೊಲೀಸನ್ನು ನಮಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ತುಮಕೂರಿನ ಪ್ರತಿನಿಧಿ ಮಹೇಶ್ ನಮ್ಮ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಹಲೋ. ಮಹೇಶ್ ಅವರೇ, ಧ್ವನಿ ಕೇಳ್ತಿದೆಯಲ್ಲ? ಕೇಳಿಸ್ತಾ ಇದೆ. ಏನು ಇವತ್ತು ಹೇಮಾವತಿ ಲಿಂಕ್ ಕೆನಾಲ್ ಇದನ್ನ ವಿರೋಧಿಸಿ ಪ್ರತಿಭಟನೆಯನ್ನು ಬಿಜೆಪಿ ಪಕ್ಷಾತೀತವಾಗಿ ನಡೆಸ್ತಾ ಇದೆ. ಏನಿದು ಆಕ್ಚುಲಿ ಏನು ನಡೀತಾ ಇದೆ? ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಯಾಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಹೇಶ್? ಎಸ್ ರಾಘವೇಂದ್ರ, ಏನು ಹೇಮಾವತಿ ಲಿಂಕ್ ಎಕ್ಸ್ಪ್ರೆಸ್ ಲಿಂಕಿಂಗ್ ಕೆನಾಲ್ ಏನಿದೆ, ಈ ಒಂದು ಕೆನಾಲ್ಗೆ ವಿರೋಧಿಸಿ ಈಗ ಏನು ಗುಬ್ಬಿ, ತುರುವೇಕೆರೆ ಮತ್ತೆ ತುಮಕೂರು ನಗರ, ಈ ಕಡೆ ಈ ಒಂದು ಮಧುಗಿರಿ, ಈ ಒಂದು ಭಾಗದ ರೈತರು ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ವಿಚಾರ ಏನಂತಂದ್ರೆ ಏನು ಆ ಒಂದು
ತುರುವೇಕೆರೆ ಮತ್ತೆ ಗುಬ್ಬಿ ಒಂದು ಮಾರ್ಗದ ಮಧ್ಯೆ ಅಲ್ಲಿಂದ ಕುಣಿಗಲ್ಗೆ ನೇರವಾಗಿ ಒಂದು ಎಕ್ಸ್ಪ್ರೆಸ್ ಕೆನಾಲ್ ಅನ್ನ ಲಿಂಕಿಂಗ್ ಕೆನಾಲ್ ಅನ್ನ ಏನು DK ಶಿವಕುಮಾರ್ ಒಂದು ಅವರ ಒಂದು ಬಾಮೈದ ಆಗಿರ್ತಕ್ಕಂತ ಏನು ಡಾಕ್ಟರ್ ರಂಗನಾಥ್ ಏನಿದೆ, ಶಾಸಕರಾದಂತ ರಂಗನಾಥ್ ಅವರು ನೇರವಾಗಿ ಒಂದು ಎಕ್ಸ್ಪ್ರೆಸ್ ಕೆನಾಲ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆ ಒಂದು ಎಕ್ಸ್ಪ್ರೆಸ್ ಕೆನಾಲ್ ಅನ್ನ ತಡಿಬೇಕು, ಆ ಕಾಮಗಾರಿನ ತಡಿಬೇಕು ಎಂಬುದು ಇವರ ಒಂದು ಹೋರಾಟದ ಉದ್ದೇಶ ಆಗಿರ್ತಕ್ಕಂಥದ್ದು. ಹೇಗೆ ಅಂತಂದ್ರೆ ಅವರು ಏನು ಆ ಒಂದು ಕೆನಾಲ್ ನಿಂದ ನೇರವಾಗಿ ನೀರು ಹೋದ್ರೆ ನಮ್ಮ ಈ ಒಂದು ಭಾಗಕ್ಕೆ ನೀರಿನ ಒಂದು ಕೊರತೆ ಆಗುತ್ತೆ. ಏನು ತುರುವೇಕೆರೆ ಆಗಿರ್ಬೋದು, ಗುಬ್ಬಿ ಮತ್ತೆ ತುಮಕೂರು ನಗರಕ್ಕೆ ನೀರಿನ ಹೇಮಾವತಿ ನೀರಿನ ಅಂದ್ರೆ ಈ ಒಂದು ತುಮಕೂರು ನಗರಕ್ಕೆ ನೀರಿಗೆ ಪ್ರಮುಖವಾದಂತ ಹೇಮಾವತಿ ನೀರೇ ಈ ಕುಡಿಯೋ ನೀರಿಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಅವರು ನೇರವಾಗಿ ಕುಣಿಗಲ್ ಹೆಸರು ಹೇಳ್ಕೊಂಡು ಈ ಒಂದು ಮಾಗಡಿ ಮತ್ತೆ ಇತರೆ ಭಾಗಕ್ಕೂ ಕೂಡ ನೀರನ್ನ ತೆಗೆದುಕೊಂಡು ಹೋಗ್ತಾರೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕಾಮಗಾರಿನ ತಕ್ಷಣದಿಂದಲೇ ನಿಲ್ಲಿಸ್ಬೇಕು ಅಂತೇಳಿ ಸುಮಾರು ಆಲೆ 1 ವರ್ಷದಿಂದಲೂ ಕೂಡ ಈ ಒಂದು ಹೋರಾಟವನ್ನ ನಡೆಸ್ಕೊಂಡು ಬರ್ಲಾಗ್ತಾ ಇದೆ. ಇದರ ಮಧ್ಯೆನೂ ಕೂಡ ಕಾಮಗಾರಿ ನಡೀತಾ ಇರುವ ಒಂದು ಕಾರಣದಿಂದ ಈ ಹೋರಾಟವನ್ನ ಈ ಒಂದು ಕಾಮಗಾರಿನ ನಿಲ್ಲಿಸ್ಬೇಕು ಅಂತೇಳಿ ಈ ಒಂದು ಹೋರಾಟವನ್ನ ಮಾಡ್ಲಾಗ್ತಾ ಇದೆ. ಈ ಹೋರಾಟವನ್ನ ಹತ್ತಿಕ್ಕುವ ಒಂದು ಸಲುವಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಜಿಲ್ಲಾಡಳಿತ ಒಂದು 144 ಸೆಕ್ಷನ್ ಜಾರಿಯನ್ನು ಕೂಡ ಮಾಡಲಾಗಿದೆ. ಏನು ನಿಟ್ಟೂರು ಬಳಿ ಇರ್ತಕ್ಕಂಥ ಸುಂಕಾಪುರ ಏನಿದೆ, ಈ ಒಂದು ಬಳಿ ಏನು ಪ್ರತಿಭಟನೆಗೆ ಕರೆ ಕೊಡಲಾಯಿತು. ಬಿಜೆಪಿ ಮತ್ತೆ ರೈತ ಮೋರ್ಚಾ ಮತ್ತೆ ಇತರೆ ರೈತರು ಕೂಡ ಒಂದು ಪ್ರತಿಭಟನೆಯನ್ನ ಕೈಗೊಳ್ಳಲಾಯಿತು. ಈ ಒಂದು ಉದ್ದೇಶದಿಂದ ಏನು ನಿಷೇಧಾಜ್ಞೆ ಜಾರಿಗೊಳಿಸಲಾಯಿತು. ಆ ನಿಷೇಧಾಜ್ಞೆ ಜಾರಿಯ ನಡುವೆನೂ ಕೂಡ ಇವತ್ತು ನಿಟ್ಟೂರು ಬಳಿಯಲ್ಲಿ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿಯಲ್ಲಿ ಈ ಒಂದು ಹೋರಾಟವನ್ನ ಮಾಡಲಾಗಿದೆ. ಈ ಮಧ್ಯೆ ಏನು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾದಂತಹ ಸುರೇಶ್ ಗೌಡರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನ ನಡೆಸಲಾಗಿತ್ತು. ನಂತರ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಲಾಗಿದೆ. ಜೊತೆಗೆ ಅವರೆಲ್ಲರೂ ಕೂಡ ಎಲ್ಲಾ ಪ್ರತಿಭಟನಾಕಾರರನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿರತಕ್ಕಂಥದ್ದು. ರಾಘವೇಂದ್ರ, ಪ್ರತಿಭಟನೆ ನಡೆಸಿದ್ರೆ ಪೊಲೀಸರು ಯಾಕೆ ವಶಕ್ಕೆ ತಗೊಂಡ್ರು? ಮಹೇಶ್ ಅವರ ಎಲ್ಲೋ ಒಂದ್ ಕಡೆ ಸರ್ಕಾರ ಹೋರಾಟಗಾರನ ಹತ್ತಿಕ್ಕುವ ಕೆಲಸ ಮಾಡ್ತಾ ಇದೆಯಾ? ಯಾಕಂದ್ರೆ ಅವ್ರ ಬೇಡಿಕೆಯನ್ನ ನಾವು ನೋಡ್ತಾ ಇದ್ರೆ ಸಹಜವಾಗಿ ನೀರಿನ ಪ್ರಮಾಣ ಆ ಭಾಗದಲ್ಲಿ ಜಾಸ್ತಿ ಇತ್ತು, ಹೆಚ್ಚುವರಿಯಾಗಿತ್ತು ಅಂದಾಗ ಪಕ್ಕದ ಜಿಲ್ಲೆಯವರ ಜೊತೆ ಹೊಂದಿಕೊಂಡು ಆ ಭಾಗದ ಜನರಿಗೂ ಒಳ್ಳೆಯದಾಗಲಿ, ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಆದರೆ ಇಲ್ಲಿ ರೈತರು ಹೇಳುವಂತಹದ್ದು ಹಾಗೆ ಅಲ್ಲಿಯ ಹೋರಾಟಗಾರರು ಹೇಳೋದನ್ನು ಕೇಳಿದ್ರೆ ನಮಗನ್ನಿಸ್ತಾ ಇದೆ ನೋಡಿ, ಅಲ್ಲಿ ತೆಂಗು ಬೆಳೀತಾರೆ, ಅಡಿಕೆ ಬೆಳೀತಾರೆ, ಪ್ರಮುಖ ಬೆಳೆಗಳು. ವಿಶೇಷವಾಗಿ ತೆಂಗಿನ ಬೆಳೆನ ನೆಚ್ಕೊಂಡು ಅಲ್ಲಿಯ ಜನ ಜೀವನ ಮಾಡ್ತಾ ಇದ್ದಾರೆ. ಸೊ ಈ ಥರದ ಒಂದು ಇದು ನದಿ ನೀರು, ಈ ಒಂದು ಕೆನಾಲ್ನ ನೀರನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗೋ ಯೋಜನೆ ಏನಿದೆ, ಇದರಿಂದ ಅಲ್ಲಿಯ ಜನಕ್ಕೆ ಅನುಕೂಲದ ಜೊತೆ ಅನಾನುಕೂಲತೆಗಳು ಜಾಸ್ತಿ ಇದೆ ಅನ್ನೋದನ್ನ ಕಾಣಿಸ್ತಾ ಇದೆ ಇವರ ಮಾತುಗಳಲ್ಲಿ, ಹೋರಾಟಗಾರರ ಹೇಳಿಕೆಗಳಲ್ಲಿ. ಎಲ್ಲೋ ಒಂದು ಕಡೆ ನಮಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಈ ಪ್ರತಿಭಟನೆ ನಡೀತಾ ಇರೋ ಸ್ಥಳದಲ್ಲಿ ನಾವು ನೋಡ್ತಾ ಇದ್ದೀವಿ, ಪೊಲೀಸರ ಸಂಖ್ಯೆ ಏನಿದೆ ತುಂಬ ವ್ಯಾಪಕವಾಗಿದೆ. ಪ್ರತಿಭಟನೆ ಮಾಡೋರಿಗಿಂತ ಜಾಸ್ತಿ ಪೊಲೀಸ್ ಅವರೇ ಇದ್ದಾರೆ. ಸೊ ಇದನ್ನ ನೋಡ್ತಾ ಇದ್ರೆ ಹೋರಾಟಗಳನ್ನು ಹತ್ತಿಕ್ಕೋ ಪ್ರಯತ್ನ ನಡೀತಾ ಇದೆಯಾ ಅಲ್ಲಿ ಅಂತ? ನಿಜಕ್ಕೂ ರಾಘವೇಂದ್ರ, ಹೋರಾಟಗಾರನ್ನ ಹತ್ತಿಕ್ಕೂ ಒಂದು ಹುನ್ನಾರನೆ ಕೂಡ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಒಂದು ಸರ್ಕಾರ ಒಂದು ಡಾಕ್ಟರ್ ರಂಗನಾಥ್ ಅವರ ಪರವಾಗಿ ಇರೋದ್ರಿಂದ ಇದೊಂದು ಹೋರಾಟವನ್ನು ಹತ್ತಿಕ್ಕುವ ಒಂದು ಉದ್ದೇಶದಿಂದಲೇ 144 ಸೆಕ್ಷನ್ ಅನ್ನ ಜಾರಿಗೊಳಿಸಿರ್ತಕ್ಕಂಥದ್ದು. ಏನು ಇವರ ರೈತರ ಒಂದು ಮನವಿ ಅಂತ ಏನಂತಂದ್ರೆ, ಈಗ ಏನಿದೆ ಮೊದಲು ಅಲೋಕೇಶನ್ ಏನಿದೆ, ಅಲೋಕೇಶನ್ ಪ್ರಕಾರನೇ ನಾವು ನೀರು ಕೊಡ್ತೀವಿ. ಎಲ್ಲಿ ಅಂದ್ರೆ ತುಮಕೂರು ನಗರಕ್ಕೆ ಬಂದು ತುಮಕೂರು ನಗರದಿಂದ ಮತ್ತೆ ಗ್ರಾಮಾಂತರಕ್ಕೆ ಹೋಗಿ ಕುಣಿಗಲ್ಗೆ ಹೋಗ್ತಾ ಇತ್ತು. ಇದು ತುಂಬಾ ಬಳಸಾಗುತ್ತೆ. ಹಾಗಾಗಿ ನಾವು ನೇರವಾಗಿ ಏನು ನೀರನ್ನ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿ ಈ ಒಂದು ಯೋಜನೆಯನ್ನ ರೂಪಿಸಿರ್ತಕ್ಕಂಥದ್ದು. ಈ ಒಂದು ಯೋಜನೆ ಮಾಡೋದ್ರಿಂದ ನೇರವಾಗಿ ಅದು ಅಂದ್ರೆ ಕುಣಿಗಲ್ ಅಂದ್ರೆ ಆ ಭಾಗದಿಂದ ಕುಣಿಗಲ್ಗೆ ತುಂಬಾ ಡೌನ್ ಇರೋದ್ರಿಂದ ನೀರೆಲ್ಲ ಆ ಕಡೆ ಹೋಗ್ಬಿಡುತ್ತೆ. ಅಂದ್ರೆ ಹೆಚ್ಚು ನೀರು ಏನು ಕುಣಿಗಲ್ಗೆ ಹೋಗುತ್ತೆ, ಆ ಹೆಚ್ಚು ಬಂದಂತ ನೀರನ್ನ ಮಾಗಡಿ ಮತ್ತೆ ಈ ಕಡೆ ಭಾಗಕ್ಕೆ ಬಳಸ್ಕೊಂತಾರೆ. ಹೀಗಾಗಿ ಈ ಒಂದು ಕಾಮಗಾರಿ ನಿಲ್ಲಿಸಬೇಕು ಎಂಬುದು ಈ ಒಂದು ಸುತ್ತಮುತ್ತಲ ಭಾಗದ ಒಂದು ಹೋರಾಟದ ಉದ್ದೇಶ ಆಗಿರ್ತಕ್ಕಂಥದ್ದು. ಆ ಹೋರಾಟವನ್ನು ಹತ್ತಿಕ್ಕುವ ಒಂದು ಉದ್ದೇಶ ಇಟ್ಕೊಂಡೆ ಈ ಒಂದು ಸಂಚನ್ನ ರೂಪಿಸಿರ್ತಕ್ಕಂಥದ್ದು. ರಾಘವೇಂದ್ರ. ಎಸ್ ಮಹೇಶ್ ಅವರೇ.